ಇವತ್ತು ನಾನು ನಿಮಗೆ ಒಂದು ಈಸಿಯಾಗಿ ಅವೈಲೇಬಲ್ ಇರುವಂಥ ಪ್ಲ್ಯಾಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ನೋಡ್ತಿರ್ಬೋದು, ಇದಕ್ಕೆ ಸಂಸ್ಕೃತದಲ್ಲಿ ಗುಡುಚಿ ಅಂತ ಕರಿತೀವಿ, ಕನ್ನಡದಲ್ಲಿ ಅಮೃತ ಬಳ್ಳಿ ಅಂತೀವಿ. ಯಾಕಂತಂದರೆ ನೀವು ನೋಡ್ಬೋದು ಇಲ್ಲಿದು ಬಳ್ಳಿ, ಓಕೆ. ಮತ್ತು ಇಂಗ್ಲೀಷಲ್ಲಿ ಇದನ್ನು ಗಿಲಾಯ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಆಯುರ್ವೇದದಲ್ಲಿ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಇವತ್ತು. ಇದನ್ನು ಹೇಗೆ ಹೋಮ್ ರೆಮಿಡಿಯಾಗಿ ಯೂಸ್ ಮಾಡ್ಬೋದು. ಫಸ್ಟ್ ಪಾಯಿಂಟ್, ಐಡೆಂಟಿಫಿಕೇಷನ್. ಇದನ್ನು ಹೇಗೆ ನೀವು ಪತ್ತೆ ಮಾಡ್ಬೋದು, ರೈಟ್. ಇದು ನೀವು ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಬಳ್ಳಿ, ಆಯಿತಾ. ಸೊ ಇದು ಜಾಸ್ತಿ ಮಾವಿನ ಮರ ಇದ್ದಲ್ಲಿ ಅಥವಾ ನೀಮ್ ಅಂತ ಹೇಳ್ತೀವಿ, ಅಥವಾ ಬೇವಿನ ಮರದ ಹತ್ರ ಜಾಸ್ತಿ ಕಾಣಿಸುತ್ತೆ. ಆ ಗಿಡದ ಸುತ್ತಲೂ ಬಳ್ಳಿ ಥರ ಹಬ್ಕೊಂಡಿರುತ್ತೆ ಇದು. ಇನ್ನೊಂದು ಪಾಯಿಂಟ್ ಬಂದುಬಿಟ್ಟು ಈ ಥರ ನೀವು ನೋಡ್ಬೋದು ಇಲ್ಲಿ, ಇದರದ್ದು ಎಲೆ ಲೀಫ್ ಅಂತ ಏನು ಹೇಳ್ತೀವಲ್ಲ, ಇದು ಹಾರ್ಟ್ ಶೇಪ್ಡ್ ಇರುತ್ತೆ ಅಂತ ಹೇಳ್ತೀವಿ. ಈ ಥರ ಹೃದಯಾಕಾರದಲ್ಲಿ ಇರುತ್ತಿದ್ದು, ಇದೊಂದು ಐಡೆಂಟಿಫಿಕೇಷನ್ ಪಾಯಿಂಟ್ ಇಲ್ಲಿ. ಮತ್ತು ಇದರದ್ದು ಮೇನಾಗಿ ನಾವು ಈ ಥರ ಸ್ಟೆಮ್ ಅಂತ ಏನು ಹೇಳ್ತೀವಿ, ಇಲ್ಲಿ ನೋಡ್ಬೋದು ನೀವು. ಈ ಥರ ಸ್ಟೆಮ್ ಪಾರ್ಟ್ ಏನಿರುತ್ತಲ್ಲ, ಇದನ್ನು ಉಪಯೋಗ ಮಾಡ್ತೀವಿ ಔಷಧಿ. ಇದಕ್ಕೆ ಹೇಗೆ ಉಪಯೋಗ ಮಾಡ್ಬೋದು ಅಂತಂದರೆ, ಇದನ್ನು ಪುಡಿ ಮಾಡ್ಬೋದು, ಚೂರ್ಣ ಅಂತ ಹೇಳ್ತೀವಿ, ಪುಡಿ. ಇಲ್ಲ ಅಂತಂದರೆ ಇದರದ್ದು ಕಷಾಯ ಮಾಡಬೇಕು. ಇಲ್ಲ ಅಂತಂದರೆ ಇದರದ್ದು ನಿಮಗೆ ಅವೈಲೇಬಲ್ ಆಗಿ ಪಿಲ್ಸು ಕೂಡ ಸಿಗುತ್ತೆ, ಅದನ್ನು ಕೂಡ ಉಪಯೋಗ ಮಾಡ್ಬೋದು ಆ್ಯಸ್ ಅ ಹೋಮ್ ರೆಮಿಡಿ. ನಾನು ಹೇಳೋಕೆ ಹೊರಟಿದ್ದು ಮನೆ ಮದ್ದಾಗಿ ಹೇಗೆ ಉಪಯೋಗ ಮಾಡ್ಬೋದು. ಇದು ಬೆಸ್ಟ್ ಅಂತಂದರೆ, ಇದು ತುಂಬ ಚೆನ್ನಾಗಿ ವರ್ಕ್ ಆಗೋದು ಜ್ವರದಲ್ಲಿ. ಯಾಕಂದರೆ ಜ್ವರದಲ್ಲಿ ನಿಮ್ಮ ದೇಹದ ಡೈಜೆಷನ್ ಅಂತ ಏನು ಹೇಳ್ತೀವಿ, ಜೀರ್ಣಕ್ರಿಯೆಯನ್ನು ಸರಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಜ್ವರದಲ್ಲಿ ಇದನ್ನು ಯಾವ ಥರ ಯೂಸ್ ಮಾಡ್ಬೋದಂದರೆ, ಇದರ ಕಾಂಡ ಇದೆಲ್ಲ ಇದರದ್ದು ಪುಡಿ ಮಾಡಿ ಇಟ್ಕೊಂಡು, ಆ ಪುಡಿಯನ್ನು 1 ಚಮಚ ಪುಡಿಯನ್ನು ನೀವು ಜೇನುತುಪ್ಪದ ಜೊತೆನೂ ಸೇವನೆ ಮಾಡ್ಬೋದು ಮೊದಲನೇದಾಗಿ. ಇನ್ನೊಂದಂತಂದರೆ, ಈ ಕಾಂಡವನ್ನು ಸಣ್ಣಗೆ ಒಣಗಿಸಿ ಕಟ್ ಮಾಡಿಟ್ಕೊಂಡು, ಸ್ವಲ್ಪ ಕೋರ್ಸ್ ಪೌಡ್ರ್ ಮಾಡಿಟ್ಕೊಂಡು, 1 ಗ್ಲಾಸ್ ಅಂದರೆ 100 ml ನೀರು ತಗೊಂಡು, ಅದನ್ನು ಈ 1 ಚಮಚ ಪುಡಿ ಹಾಕಿ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ಆ ಕುದಿಸಿದ್ದನ್ನು 50 ml ಆದಮೇಲೆ ತೊಗೊಂಡು ಸೋಸಿ ಕುಡಿಯಬಹುದು. ಈ ಕಷಾಯ ಸ್ವಲ್ಪ ಕಹಿ ಇರುತ್ತೆ, ನೀವು ಬೆಲ್ಲ ಕೂಡ ಹಾಕ್ಬೋದು. ಇದು ಬೆಸ್ಟ್ ಜ್ವರನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು, ಯಾರಿಗೆ ಮಂಡಿ ನೋವು ಇರುತ್ತೆ, ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ, ಅವರು ಈ ಪುಡಿಯನ್ನು ತುಪ್ಪದ ಜೊತೆಗೆ, ಇಲ್ಲ ಈ ಕಷಾಯವನ್ನು ಮಾಡಿ ತುಪ್ಪವನ್ನು ಬೆರೆಸಿ ಕುಡಿಯೋದ್ರಿಂದ ಅವರಲ್ಲಿ ಈ ಆರ್ಥರೈಟಿಸ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು, ಇದೇ ಪುಡಿಯನ್ನು ಬೆಲ್ಲದ ಜೊತೆ ರಾತ್ರಿ ಮಲಗುವಾಗ ಸೇವನೆ ಮಾಡಿ ಮಲಗಿದ್ದಲ್ಲಿ ಮಲಬದ್ಧತೆ ಕೂಡ ಕಮ್ಮಿ ಆಗುತ್ತೆ. ಮತ್ತು ಇದು ಯಾರಿಗೆ ಈ ಸಂದುಗಳಲ್ಲಿ ನೋವು ಇರುತ್ತೆ, ರುಮಟೈಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಕೈ ಬೆರಳಲ್ಲಿ, ಕಾಲು ಬೆರಳಲ್ಲಿ, ಈ ಥರ ಮಂಡಿಯಲ್ಲಿ ಎಲ್ಲ ಕಡೆ ಈ ಥರ ಎಲ್ಬೋ ಜಾಯಿಂಟಲ್ಲಿ ನೋವು ಇರುತ್ತಲ್ಲ, ಅವರು ಕೂಡ ಇದನ್ನು ಶುಂಠಿ ಪುಡಿ ಜೊತೆಗೆ ಈ ಪುಡಿಯನ್ನು ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ಆ ನೋವು ಕೂಡ ಕಡಿಮೆ ಆಗುತ್ತೆ. ಇದು ಬೆಸ್ಟ್ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ತೀವಿ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದಲ್ಲದೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಂಡು ಬರುತ್ತೆ. ಇದೇ ಥರ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.